ಆಪ್ಕಿ ಅದಾಲತ್ನಲ್ಲಿ ಲಾ ಮಿನಿಸ್ಟರ್ ಕಿರಣ್ ರಿಜಿಜು ಅವರ ಮೇಲಿರುವ ಆರೋಪವೆಂದರೆ ಇವರು ಚೀನಾದವರನ್ನು ಕಂಡರೆ ಹೆದರುತ್ತಾರೆ ಎಂಬುದು. ಕಿರಣ್ ಅವರೇ, ಕೆಲವರು ಹೇಳ್ತಾರೆ ನೀವು ಎಷ್ಟು ಹೆದರ್ತೀರಾ ಅಂದ್ರೆ, ನೀವು ಹೋಮ್ ಮಿನಿಸ್ಟರ್ ಅಲ್ಲಿದ್ದಾಗ 5 ವರ್ಷ ನೀವು ಒಂದು ದೊಡ್ಡ ವಾಲನ್ನ ಹಾಕ್ಸಿದ್ರಿ ಸ್ಕ್ರೀನಿಂದು, ಮತ್ತೆ ನೀವು ಯಾವಾಗ್ಲೂ ಒಂದು ಕಣ್ಣಿಟ್ಟಿರ್ತಾ ಇದ್ರಿ ಚೀನಾದವ್ರ ಮೇಲೆ ಎಲ್ಲಿ ಹೋಗ್ತಾರೆ ಮತ್ತೆ ಎಲ್ಲಿ ಬರ್ತಾರೆ ಅಂತ. ಅದೇನು ಅಂದ್ರೆ ಅಲ್ಲಿ ಸ್ಕ್ರೀನ್ ಹಾಕಿದ್ರು ಗೂಗಲ್ ಅರ್ತ್ ಅವರು. ಅದು ಒಂದು ಡೆವಲಪ್ಮೆಂಟ್ಗೋಸ್ಕರ. ನಾವು ರಸ್ತೆಗಳನ್ನ ಕಟ್ತಾ ಇದೀವಿ ಅಂದ್ರೆ ಎಲ್ಲೆಲ್ಲಿ ರಸ್ತೆ ಕಟ್ತಾ ಇದೀವಿ, ಈಗ ಸೇತುವೆ ಕಟ್ತಾ ಇದೀವಿ ಅಂದ್ರೆ ಎಷ್ಟು ಮಟ್ಟಿಗೆ ಕೆಲಸ ತಲುಪಿದೆ, ಮತ್ತೆ ಬೆಟ್ಟ ಗುಟ್ಟಗಳು ಹೇಗಿದೆ, ಹಳ್ಳಿಗಳು ಹೇಗಿದೆ, ಎಲ್ಲಿವರೆಗೂ ಚೀನಾ. ನೀವೊಂದು ದೊಡ್ಡ ಆರೋಪ ಮಾಡಿಬಿಟ್ರಿ ನಾವು ಚೀನಾಗೆ ಹೆದರ್ತೀವಿ ಅಂತ. ಇದನ್ನ ನಾನ್ ಹೇಳ್ತಾ ಇರೋದಲ್ಲ, ರಾಹುಲ್ ಗಾಂಧಿ ಹೇಳಿದ್ದು. ಚೀನಾಗೆ ಹೆದರ್ಕೊಳ್ತಾರೆ ಹೇಳಿ ಇವರು. ನಿಮ್ಮ ಹಳ್ಳಿಯಿಂದ 40 ಕಿಲೋಮೀಟರ್ ದೂರದಲ್ಲಿ LAC ಇದೆ, ಚೀನಾದವ್ರು ಬಂದಲ್ಲಿ ಕೂತಿದ್ದಾರೆ, ನಿಮ್ಮಿಂದ ಏನು ಮಾಡೋದಿಕ್ಕಾಗ್ತಿಲ್ಲ. ನೋಡಿ, ಶಾರ್ಟ್ ಕಟ್ಟಲ್ಲಿ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಆ ಟೈಮಲ್ಲಿ ಕಾಂಗ್ರೆಸ್ನ ಡಿಫೆನ್ಸ್ ಮಿನಿಸ್ಟರ್ ಆಂಟೋನಿ ಅವರು ಪಾರ್ಲಿಮೆಂಟಲ್ಲಿ ಚರ್ಚೆ ನಡೀತಿದ್ದಾಗ ಅವರೇ ಹೇಳಿದ್ರು 2013ನಲ್ಲಿ, ಅದು ಇಷ್ಟು ವರ್ಷಗಳಲ್ಲಿ ಚೈನಾ ಗಡಿಯಲ್ಲಿ ರಸ್ತೆಗಳ ನಿರ್ಮಾಣ ಆಗ್ಲಿಲ್ಲ, ಅಭಿವೃದ್ಧಿನೇ ಆಗ್ಲಿಲ್ಲ ಅಂತ. ಯಾಕಂದ್ರೆ ಅವರು ಚೀನಾಗೆ ಹೆದರ್ತಾ ಇದ್ರು, ರಸ್ತೆ ಒಂದ್ ವೇಳೆ ಮಾಡಿದ್ರೆ ಅದೇ ರಸ್ತೆಗಳ ಮೂಲಕ ಚೀನಾ ನಮ್ಮನ್ನ ಸ್ವಾಧೀನಪಡಿಸ್ಕೊಳ್ಳುತ್ತೆ ಅಂತ, ಮತ್ತೆ ಆದಷ್ಟು ಬೇಗ ಅವರು ನಮ್ಮನ್ನ ಪ್ರವೇಶ ಮಾಡ್ತಾರೆ ಅಂತ. ಈ ಮೈಂಡ್ಸೆಟ್ ಇಂದ ಇಷ್ಟು ವರ್ಷಗಳ ತನಕ ನಮ್ಮ ಪೂರ್ತಿ ಗಡಿ ಪ್ರದೇಶ ಅಂಡರ್ ಡೆವಲಪ್ ಆಗೇ ಇತ್ತು. ಮೋದಿಜಿಯವರು 2014ರಲ್ಲಿ ಪ್ರಧಾನಮಂತ್ರಿ ಹುದ್ದೆನ ವಹಿಸ್ಕೊಂಡ್ರು, ಎಲ್ಲಾ ಪಾಲಿಸಿನ ಬದಲಾಯಿಸಿದ್ರು. ಇವತ್ತು ಪೂರ್ತಿ ಗಡಿ ಪ್ರದೇಶ, ನನ್ನ ಹಳ್ಳಿಯಿಂದಾನು ಈಗ ಲಡಾಖ್ನಿಂದ ಅರುಣಾಚಲ್ ಪ್ರದೇಶವರೆಗೆ ಎಷ್ಟು ಬಾರ್ಡರ್ ಏರಿಯಾ ಇದೆಯೋ, ಈವನ್ ಕೋಸ್ಟಲ್ಗಳಲ್ಲಿ ಇವತ್ ರಸ್ತೆಗಳ ನಿರ್ಮಾಣ ಆಗ್ತಿದೆ. ಇವತ್ತಲ್ಲಿ ಬ್ರಿಡ್ಜಸ್ಗಳಾಗಿದೆ, ಅಲ್ಲಿ ವಿದ್ಯುತ್ ತಲುಪ್ತಾ ಇದೆ, ಪ್ರತಿ ಮನೆಗೂ ನೀರು ತಲುಪ್ತಾ ಇದೆ, ಗ್ಯಾಸ್ ತಲುಪ್ತಾ ಇದೆ. ನೋಡಿ, ಒಂದ್ ವೇಳೆ ನಾವು ಕೂಡ ಕಾಂಗ್ರೆಸ್ ತರಾನೇ ಯೋಚನೆ ಮಾಡಿದ್ರೆ ಅಥವಾ ಆ ಮನಸ್ಥಿತಿಲಿ ಕೆಲಸ ಮಾಡಿದ್ರೆ, ಆಗ ಮೋದಿಯವರು ಕೂಡ ಹಾಗೆ ಬಿಟ್ಬಿಡ್ತಾ ಇದ್ರು, ಗಡಿ ಪ್ರದೇಶ ಇಂಪ್ರೂವ್ ಆಗ್ತಾನೆ ಇರ್ಲಿಲ್ಲ. ಡೆವಲಪ್ ಮಾಡೋದೇ ಬೇಡ, ಮಾಡಿದ್ರೆ ಯಾರಾದ್ರೂ ನಿಮ್ಮನ್ನ ಆಕ್ರಮಣ ಮಾಡ್ತಾರೆ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಅವರು ಇಲ್ಲಿವರೆಗೂ ಏನ್ ಹೇಳ್ತಿದ್ರಲ್ವಾ, ರಾಹುಲ್ ಗಾಂಧಿ ಪ್ರತಿ ದಿನ ಚೈನಾ ಚೈನಾ ಅಂತ ಕೂಕೋತಾನೆ ಇರ್ತಾರೆ. ಇವ್ರಿಗೆ ಒಂದ್ ವಿಷಯ ಗೊತ್ತಿಲ್ಲ, ಅದೇನಂದ್ರೆ ನೆಹರೂಜಿಯವ್ರ ಟೈಮಿಂದಾನು ಕೂಡ ಇವರ ಸೋನಿಯಾ ಗಾಂಧಿ ಅವರ ಟೈಮ್ವರೆಗೂ ಇವರು ಯಾವ ಪರಿಸ್ಥಿತಿನ ಬಾರ್ಡರ್ಗೆಲ್ಲ ತಂದಿದ್ರು ಅಂದ್ರೆ, ಇವರು ಕ್ಷಮೆ ಕೇಳಿದ್ರು ಕೂಡ ನನಗೆ ನೆಮ್ಮದಿ ಸಿಗೋದಿಲ್ಲ. ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಅವರು ನಮ್ಮ ಮತ್ತು ಈ ಬಾರ್ಡರ್ ಏರಿಯಾಗಳನ್ನ ಹಾಗೆ ಬಿಟ್ಟು. ನೋಡಿ, ನಿಮ್ಗೆ ಆ ಏರಿಯಾ ಚೆನ್ನಾಗಿ ಗೊತ್ತಿದೆ, ನೀವಲ್ಲಿ ವಾಸ ಮಾಡ್ತೀರಾ, ಅಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್. ನಾನು ರಜಜಿ ಇದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಇದನ್ನ ಆರಂಭದಲ್ಲೇ ಹೇಳಿದ್ರಿ. ನಾನು ಮೊದಲು ನೋಡಿದ್ದು ವಿಮಾನನ, ನಂತರನೇ ಕಾರನ್ನ ನೋಡಿದ್ದು. ಯಾಕಂದ್ರೆ ನಮ್ಗೆ ರಸ್ತೆ ಇರ್ಲಿಲ್ಲ, ಅಲ್ಲಿ ಏನೂ ಇರ್ಲಿಲ್ಲ. ಆದ್ರೆ ಚೈನಾ ವಾರ್ನ ನಂತರ 1962 ಆದ್ಮೇಲೆ ಈ ಫೈಟರ್ ಏರ್ಕ್ರಾಫ್ಟ್ಸ್ ಟ್ರೈನಿಂಗ್ ಏನಿತ್ತು, ಎಷ್ಟೊಂದು ಯುದ್ಧ ವಿಮಾನ ನಮ್ಮ ಹಳ್ಳಿಗಳ ಹತ್ರ ಓಡಾಡ್ತಿತ್ತು ಅಂದ್ರೆ, ಪ್ರತಿದಿನ ಬೆಳಗ್ಗೆ 7 ಗಂಟೆಯಿಂದ ಶುರುವಾಗಿ ಮಧ್ಯಾಹ್ನ 3-4ವರೆಗೂ ಬರೀ ನಾವು ಯುದ್ಧ ವಿಮಾನಗಳನ್ನೇ ಆಕಾಶದಲ್ಲಿ ನೋಡ್ತಾ ಇದ್ವಿ. ಬೇರೆ ಎಲ್ಲ ಗಾಡಿಗಳನ್ನ ನಾವು ತುಂಬಾ ವರ್ಷಗಳಾದ್ಮೇಲೆ ನೋಡಿದ್ದು ಅನ್ಕೊಳ್ಳಿ. ನಾವು ಅದು ಒಂದ್ 2-3 ದಿನ ತಂದೆ ಜೊತೆ ಹೊರಗೋದಾಗ ಅಥವಾ ನಮ್ಮ ಜಿಲ್ಲಾ ಕೇಂದ್ರಕ್ಕೆ ತಲುಪಿದಾಗ ಅಲ್ಲಿ ನಾನು ಫಸ್ಟ್ ಕಾರನ್ನ ನೋಡಿದ್ದು. ಅದು ನೋಡೋದಕ್ಕೂ ನಂಗೆ ತುಂಬಾ ವರ್ಷಗಳೇ ಬೇಕಾಯ್ತು ಅನ್ಕೊಳ್ಳಿ. ಆದ್ರೆ ರಾಹುಲ್ ಗಾಂಧಿ ಅವರು ಹೇಳಿದಂತ ಈ ಮಾತಲ್ಲಿ ಎಷ್ಟು ಸತ್ಯ ಇದೆ ಅಂತ ಹೇಳಿ. ಚೀನಾದವರು ನಮ್ಮ ಗಡಿಯ 4.5 ಕಿಲೋಮೀಟರ್ಗಳು ಒಳಗ್ ಬಂದು ಕೂತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಮಾತನ್ನ ನಾನು ತುಂಬಾ ದುಃಖದಿಂದಾನೇ ಹೇಳ್ತಾ ಇದ್ದೀನಿ. ನನಗಿದನ್ನ ಹೇಳಕ್ಕೆ ತುಂಬಾ ಮುಜುಗರ ಆಗತ್ತೆ. ಯಾವುದೋ ಹೊರಗಿನ ಪತ್ರಿಕೆಯೊಂದು, ಅಮೆರಿಕಾದ ದಿನಪತ್ರಿಕೆ, ಅವರೊಂದು ಲೇಖನ ಪ್ರಕಟಣೆ ಮಾಡಿದ್ರು, ಅರುಣಾಚಲ ಪ್ರದೇಶದೊಳಗೆ ನುಗ್ಗಿ ಚೈನಾದವರು ಒಂದು ಗ್ರಾಮನ ನಿರ್ಮಾಣ ಮಾಡಿದ್ದಾರೆ ಅಂತ. ಮತ್ ಅದೇ ನ್ಯೂಸನ್ನ ಯಾವುದೋ ಒಂದು ಭಾರತದ ನ್ಯೂಸ್ ಚಾನೆಲ್ ಅವರು ಅವರ ಸೋಷಿಯಲ್ ಮೀಡಿಯಾ ಮತ್ತು ಚಾನೆಲ್ನಲ್ಲಿ ಅದನ್ನ ಟೆಲಿಕಾಸ್ಟ್ ಮಾಡಿದ್ರು. ಅದನ್ನ ದೊಡ್ಡದು ಮಾಡಿದ್ರು, ಅರುಣಾಚಲವನ್ನು ಪ್ರವೇಶಿಸಿ ಚೀನಾದವರು ಒಂದು ದೊಡ್ಡ ಹಳ್ಳಿನ ನಿರ್ಮಿಸಿದ್ದಾರೆ ಅಂತ. ನಂತರ ಮುಂದಿನ ದಿನ ಸತ್ಯ ಏನು ಅಂತ ಗೊತ್ತಾದಾಗ ಅದನ್ನ ಸಣ್ಣದಾಗಿ ಬರೆದ್ರು. ಓಹೋ, ಈ ಇನ್ಫಾರ್ಮೇಶನ್ ಏನಿತ್ತು, ಹೌದು ಚೀನಾದವ್ರು ಕಬ್ಜಾ ಮಾಡಿದ್ರು, ಆದ್ರೆ ಅದು 1959ರಲ್ಲಿ ಅದನ್ನ ತುಂಬಾ ಸಣ್ಣದಾಗಿ ಬರೆದ್ರು. ಮತ್ ನೆಕ್ಸ್ಟ್ ದಿನ ಬೇರೆ ಯಾರೋ ಬರೀತಾರೆ 1962ರಲ್ಲಿ ಕೆಲವು ಪ್ರದೇಶಗಳನ್ನ ವಶಪಡಿಸ್ಕೊಂಡಿದ್ರು, ಅದೇ ಅದು ಈಗಲ್ಲ ಅಂತ. ಆದ್ರೆ ಆ ಸುಳ್ಳು ಯಾರು ಹೇಳಿದ್ರಲ್ಲ ಅದನ್ನ ಬಿಟ್ಟೇ ಬಿಟ್ರಿ. ಈ ಸ್ಪಷ್ಟೀಕರಣ ಏನಿದೆ ಅಂದ್ರೆ ಕ್ಲಾರಿಫಿಕೇಶನ್, ಅದನ್ನ ಯಾರು ನೋಡ್ಲೇ ಇಲ್ಲ. ಇದನ್ ತಪ್ಪು ಅಲ್ಲ ಅಂದ್ರೆ ಏನಿದು? ಕಿರಣ್ ಅವರೇ, ಕೆಲವೊಂದು ಸ್ಯಾಟಲೈಟ್ ಇಮೇಜಸ್ ಅನ್ನ ನನಗೇನ್ ತೋರಿಸಿದ್ರು ಅದನ್ನ ನಾನೀಗ ನಿಮ್ಗೆ ತೋರಿಸ್ತೀನಿ. ಅದರಲ್ಲಿ ಗೊತ್ತಾಗುತ್ತೆ ಹೇಗೆ ಚೈನಾದವರು ಅಲ್ಲಿ ಒಂದು ಹಳ್ಳಿನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂತ. ನೀವು ಅದನ್ನ ನೋಡ್ಬಿಟ್ಟು ಹೇಳಿ ಅದೇನು ಅಂತ.
ನೋಡಿ, ಈ ಫೋಟೋಸ್ ನಮ್ಗೆ ಕ್ಲಿಯರ್ ಆಗಿ ಹೇಳುತ್ತೆ ಚೈನಾದವರು ಬಾರ್ಡರ್ನ ಪಕ್ಕದಲ್ಲೇ ಒಂದು ಹಳ್ಳಿನ ನಿರ್ಮಾಣ ಮಾಡಿದ್ದಾರೆ ಅಂತ. 101 ಮನೆಗಳನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮತ್ತೆ 100 ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ ಚೈನಾದವರು ಇಲ್ಲಿ ಬಿಲ್ಡಿಂಗ್ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿಯ ಅವರ ಸ್ಥಿತಿ ಸ್ಟ್ರಾಂಗ್ ಆಗಿರ್ಲಿ ಅಂತ. ಏನಿ ಫೋಟೋನ ನೀವು ತೋರಿಸ್ತಾ ಇದ್ದೀರಲ್ಲ, ಇದು ಸಿಕ್ಕಿಂ ಮತ್ತು ಅದೇನಿದು ಆ ಚುಂಬಿ ಬೆಲೆಯಿಂದ ಕೆಳಗಡೆ ಬರುತ್ತಲ್ಲ ಆ ಏರಿಯಾ ಇದು. ಆ ಫೋಟೋನ ಇದು ನೀವು ತೋರಿಸ್ತಾ ಇರೋದು. ಇದು ಭೂತಾನಿಗೆ ಸೇರಿದ್ದು. ಅದಕ್ಕೆ ಮುಂಚೆ ನೀವೇನು ದುಂಡಾಕಾರದ ಏನು ತೋರಿಸಿದ್ರಲ್ಲ, ಅದು ಖಂಡಿತವಾಗಿ ಅರುಣಾಚಲ ಪ್ರದೇಶದ ಕಡೆದೇ ಆಗಿದೆ. ನಾನು ಹೋದ ವರ್ಷ ಅಲ್ಲಿಗೆ ಹೋಗಿದ್ದೆ. ಮಾಜಾ ಅಂತೇನಿದೆ, ನಮ್ಮ 8ನೇ ಪಾಯಿಂಟ್ ಅದಾಗಿತ್ತು. ಮತ್ ಮಾಜಾದಲ್ಲಿ ನಮ್ಮ ಹೆಲಿಕಾಪ್ಟರ್ ಲ್ಯಾಂಡ್ ಆಯ್ತು. ಅಲ್ಲಿ ನಮ್ಮ ರಸ್ತೆ ನಿರ್ಮಾಣ ಕೆಲಸ ನಡೀತಾ ಇತ್ತು. ಈ ಮಾಜಾದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಈ ಗ್ರಾಮ ನಿರ್ಮಾಣ ಮಾಡಿದ್ದಾರೆ. ಈ ಮಾಜಾ ಅದೇ ಏನ್ ಫೋಟೋ ತೋರಿಸ್ತಾ ಇರಲ್ಲ ನೀವು, ಅದು ನವೆಂಬರ್ 2020 ತೆಗೆದಿದ್ದು. ಇದೇನಿದೆ 1959 ಅಲ್ಲಿ ನಮ್ಮ ಅಸ್ಸಾಂ ರೈಫಲ್ಸ್ನ ಅಲ್ಲಿ ಡಿಪ್ಲಾಯ್ ಮಾಡಿದ್ರು. ಮತ್ತೆ ಚೈನಾ 1959ರಲ್ಲಿ ಅದನ್ನ ಕಬ್ಜಾ ಮಾಡ್ಕೊಂಡಿದ್ರು. ಆಗ ಅಲ್ಲಿ ಅಸ್ಸಾಂ ರೈಫಲ್ಸ್ನ ಕೊಂದಾಕ್ಬಿಟ್ರು. ಒಬ್ರು ಉಳ್ಕೊಂಡಿದ್ರು, ಅವರೆಲ್ಲ ಓಡ್ ಹೋದ್ರು. ಮತ್ತೆ ಉಳಿದವರೆಲ್ಲಾರನ್ನೂ ಅವಾಗ ಕೊಂದ ಹಾಕಿದ್ರು. ಆಗಾಗಿದ್ದು ಅದು 1959ದು. ಇವತ್ತು ಅದನ್ನ ತೋರಿಸಿ ದೇಶನ ದಾರಿ ತಪ್ಪಿಸ್ತಾ ಇದ್ದೀರಾ. ಏನ್ ಹೇಳ್ತಾ ಇದ್ದೀರಾ? ಮೋದಿಜಿಯವ್ರು ಇರುವಾಗ ಅವರು ನಮ್ ದೇಶದೊಳಗೆ ಬಂದು ಹಳ್ಳಿ ಕಟ್ಟೋಕ್ಕಾಗತ್ತಾ? ನಿಮ್ಗಷ್ಟು ಶಕ್ತಿ ಇದ್ರೆ ಹೋಗಿ ನೋಡಿ ಅಲ್ವಾ. 1959 ಚೀನಾದವರು ಅದನ್ನ ಹೇಗ್ ವಶಪಡಿಸ್ಕೊಂಡಿದ್ರು. ಆಗ ನೆಹರು ಅವ್ರು ಹೇಳಿದ್ರು ನಮ್ಮ ದೇಶಕ್ಕೆ ಆರ್ಮಿಯವರ ಅಗತ್ಯನೇ ಇಲ್ಲ ಅಂತ. ಇದು ಅವಾಗ ನಡೆದಂತ ವಿಷಯ. ನನಗೆ ಇದರಿಂದ ಯಾಕಿಷ್ಟು ನೋವಾಗುತ್ತೆ ಅಂದ್ರೆ, ಯಾರೋ ಒಬ್ಬ ಸುಳ್ಳುಗಾರ ಅದನ್ನ ಹರಡ್ತಾ ಇದ್ದಾನೆ, ಅದ್ರ ಜೊತೆ ದೊಡ್ಡ ದೊಡ್ಡ ಜನರು ಸೇರ್ಕೊಂಡು ಆ ಸುಳ್ಳನ್ನ ನಂಬ್ತಾ ಇದ್ದಾರೆ, ಅದನ್ನ ದೊಡ್ಡದ್ ಮಾಡ್ಕೊಂಡು. ದೇಶದ ಭದ್ರತೆ ಅಂತ ಬಂದಾಗ ಅದಕ್ಕೆ ಧಕ್ಕೆ ತರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ದೇಶ ಸುರಕ್ಷಿತವಾಗಿದೆ ಅಂದ್ರೆ ಅದು ಮೋದಿಜಿಯವರ ನಾಯಕತ್ವದಲ್ಲಿ ಮಾತ್ರ. ನಾನು ಇದನ್ನ ಹೆಮ್ಮೆಯಿಂದ ಹೇಳ್ತೀನಿ. ಅವರು ಮೊದಲು ಸಾಕಷ್ಟು ಚೌಕಾಶಿ ಮಾಡಿದ್ದಾರೆ, ಆದ್ರೆ ಅವ್ರದನ್ನ ಒಪ್ಪೋದಿಲ್ಲ. ಅವ್ರು ಹೇಳ್ತಾರೆ ಚೈನಾದವರು ಯುದ್ಧದ ತಯಾರಿನ ಮಾಡ್ಕೋತಾ ಇದ್ದಾರೆ ಅಂತ. ಮತ್ತೆ ನಾವು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ. ಮತ್ತೆ ಅವ್ರು ಹೇಳ್ತಾರೆ ಅರುಣಾಚಲ್ ಪ್ರದೇಶಲ್ಲಿ ಚೈನಾ ಸೈನಿಕರು ಬಂದು ನಮ್ಮ ಸೈನಿಕರ ಮೇಲೆ ದಾಳಿ ಮಾಡಿದ್ರು ಅಂತ. ಅದಕ್ಕಿಂತ ಮುಂಚೆ ನೀವೆಲ್ಲ ಹೇಳಿ, ರಾಹುಲ್ ಗಾಂಧಿ ಅವರು ಹೇಳಿದ್ರು ಚೈನಾ ಆರ್ಮಿ ಇಂಡಿಯಾ ಆರ್ಮಿನ ಹೊಡೆದು ಹಾಕಿತ್ತು ಅಂತ. ಇದೆಂತ ನಾಚಿಕೆಗೇಡಿತನ ಅಂತ ಅನ್ಸಲ್ವಾ ನಿಮ್ಗೆ? ಚೈನಾ ನಮ್ಮನ್ನ ಹೊಡೆಯೋಕ್ ಸಾಧ್ಯನೇ ಇಲ್ಲ. ನಾವೀಗಿದನ್ನ ತುಂಬಾ ದೊಡ್ಡದಾಗಿ ಹೇಳಬೇಕು ಅನ್ನೋ ಉದ್ದೇಶ ಇಲ್ಲ. ಈಗ ಇಂಡಿಯನ್ ಆರ್ಮಿ ಅಷ್ಟು ಹಳೇದಲ್ಲ. ಯಾವಾಗ ಕಾಂಗ್ರೆಸ್ ಇತ್ತು ಅವ್ರನ್ನ ಬಲಶಾಲಿಯಾಗಿ ಮಾಡಕ್ ಬಿಟ್ಟಿರ್ಲಿಲ್ಲ. ಅದು ನಾವು ಜಗಳ ಮಾಡಕ್ ನಿಂತಿದೀವಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನಮ್ಮ ಆರ್ಮಿ ನಮ್ಮ ಟೆರಿಟರಿನ ಸೇಫ್ ಆಗಿ ಇಡೋದಕ್ಕೆ ಏನ್ ಮೋದಿಜಿಯವ್ರು ಕೆಲಸ ಮಾಡಿದ್ದಾರೆ, ಇದು ಒಂದು ತುಂಬಾ ಸೆನ್ಸಿಟಿವ್ ಆದ ವಿಷಯ. ನಾವು ಅದನ್ನ ಈಗ ಎದೆ ತಟ್ಕೊಂಡು ಹೇಳ್ತಾ ಇಲ್ಲ. ಆದ್ರೆ ಮೋದಿಜಿಯವ್ರು ಏನ್ ಕೆಲಸ ಮಾಡ್ತಿದಾರಲ್ಲ ಅದನ್ನ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಕ್ ಸಾಧ್ಯ ಇಲ್ಲ. ಪ್ರೇಕ್ಷಕರು ಯಾರಾದ್ರೂ ಚೈನಾ ರಿಲೇಟೆಡ್ ಪ್ರಶ್ನೆಗಳನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಡೆಫಿನೆಟ್ಲಿ ನೀವು ಚೈನಾ ಬಾರ್ಡರ್ನ ಇನ್ಸ್ಪೆಕ್ಟ್ ಮಾಡಿರ್ತೀರ, ವಿಸಿಟ್ ಕೂಡ ಮಾಡಿರ್ತೀರ, ಅಲ್ಲಿನ ಸೈನಿಕರ ಜೊತೆ ನೀವು ಮಾತುಕತೆ ಕೂಡ ಮಾಡಿರ್ತೀರ. ಸೊ ನಮ್ಮ ಸೈನಿಕರು ಏನು ಹೇಳಿದರೆ, ದಟ್ ಶುಡ್ ಬಿ ಅವರ್ ಫೈನಲ್ ವರ್ಡಿಕ್ಟ್, ದಟ್ ಶುಡ್ ಬಿ ಫುಲ್ ಅಂಡ್ ಫೈನಲ್, ದೇರ್ ಶುಡ್ ಬಿ ನೋ ಕಾಂಟ್ರವರ್ಸಿ ಅಟ್ ಆಲ್. ಹೌದು, ಆರ್ಮಿ ಅವರು ಕೆಲವು ವಿಷಯಗಳನ್ನ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮ್ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದವರು ಈ ಆರ್ಮಿಯನ್ನು ನಂಬೋದೇ ಇಲ್ವಲ್ಲ. ಈಗ ಮೊನ್ನೆ ಅಷ್ಟೇ ಕಾಂಗ್ರೆಸ್ ಇಂದ ಒಂದು ಸ್ಟೇಟ್ಮೆಂಟ್ ಬಂದಿತ್ತು, ಈ ಸರ್ಜಿಕಲ್ ಸ್ಟ್ರೈಕ್ ಏನ್ ಮಾಡಿದ್ವಿ, ಆ ಬಾಲಕೋಟ್ ಸ್ಟ್ರೈಕ್ ಏನ್ ಮಾಡಿದ್ವಿ, ಅದಕ್ಕೆ ಇವ್ರಿಗೆ ಸಾಬೀತ್ ಮಾಡ್ಬೇಕಂತೆ. ಇದೇನಿದು, ಈ ನಮ್ಮ ಆರ್ಮಿಯವರು ಮಾಡಿರೋ ಕೆಲಸನ ಇವ್ರು ನಂಬೋದಿಲ್ವಂತೆ. ಇದು ನಾವೇ ಹೇಳ್ತಿಲ್ವಲ್ಲ. ಇದನ್ನ ಡಿಫೆನ್ಸ್ ಕಡೆಯಿಂದ ಯಾರಿದ್ದಾರೋ ಅವ್ರು ಅದನ್ನ ನಮಗೆ ಹೇಳ್ತಾ ಇರೋದು. ಇದು ಯಾವಾಗ ಡಿಫೆನ್ಸ್ ಕಡೆಯಿಂದ ಬರ್ತಾ ಇದೆ, ಅವ್ರು ಹೇಳ್ತಿದ್ದಾರೆ ಅಂದಮೇಲೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ರಾಜಕೀಯ ನಾಯಕರಿಗೆ ಯಾವುದೇ ಅರ್ಹತೆ ಇಲ್ಲ. ಕಿರಣ್ ಅವರೇ, ತುಂಬಾ ಸಲ ರಾಹುಲ್ ಗಾಂಧಿ ಅವರು ಚೈನಾ ವಿರುದ್ಧ ಹೇಗೆ ಯುದ್ಧ ಮಾಡಬೇಕು ಅಂತ ತುಂಬಾ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ಸೈನ್ಯ ಹೇಗೆ ಯುದ್ಧ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಹೇಳಿದಂತ ಒಂದು ಉದಾಹರಣೆನ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಕಲಿಯುವಂತ ವಿಚಾರ ಇದು. ಯು ಆರ್ ಯೂಸಿಂಗ್ ದ ಇಂಡಿಯನ್ ಆರ್ಮಿ, ದ ಇಂಡಿಯನ್ ನೇವಿ, ದ ಇಂಡಿಯನ್ ಏರ್ ಫೋರ್ಸ್ ಟು ಪ್ರೊಟೆಕ್ಟ್ ಇಂಡಿಯಾ ಫ್ರಮ್ ಚೈನಾ. If you use India's laborers, India's farmers, India's workers, you will not need the army, navy and air force to be standing over there. China will not have the guts to come inside. ನೀವು ಕಾರ್ಮಿಕರನ್ನ ಮತ್ತೆ ರೈತರನ್ನ ಬೆಂಬಲಿಸಿದ್ರೆ ಸೈನ್ಯದ ಅವಶ್ಯಕತೆನೇ ಇರೋದಿಲ್ಲ. ಈ ಸ್ಟೇಟ್ಮೆಂಟ್ನ ಏನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ, ನನಗನ್ಸುತ್ತೆ ಏನು ನೆಹರೂಜಿಯವರು ಒಂದು ಮಾತು ಕೊಟ್ಟಿದ್ರು, ಈ ಇಂಡಿಯನ್ ಆರ್ಮಿನ ಬ್ಯಾನ್ ಮಾಡಿ ಅಂತ. ಈ ರಾಹುಲ್ ಗಾಂಧಿ ಅವರು ಆ ಸ್ಟೇಟ್ಮೆಂಟ್ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿ ಹೇಳ್ತಾ ಇದ್ದಾರೆ.
ರೈತರನ್ನ ಮತ್ತು ಲೇಬರರ್ನ ಯುದ್ಧಕ್ಕೆ ಕಳಿಸಿ ಅನ್ನೋದು ಇಂಥ ಸ್ಟೇಟ್ಮೆಂಟ್ಗೆ ಉತ್ತರ ಕೊಡೋದು ಕೂಡ ಯಾಕೋ ಸರಿ ಅಂತ ನನಗೆ ಅನಿಸ್ತಾ ಇಲ್ಲ. ಆದ್ರೆ ಭಾರತ ಸರ್ಕಾರ ಮಲಗಿಬಿಟ್ಟಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪನ ಹೊರಿಸ್ತಾ ಇದ್ದಾರೆ. ಚೈನಾ ಯುದ್ಧದ ಸಂಪೂರ್ಣ ತಯಾರಿ ಮಾಡ್ಕೊಂಡಿದ್ದೆ, ಅವರು ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು, ಯುದ್ಧ ಆಗಬಹುದು. ನೀವಿದನ್ನ ಇಗ್ನೋರ್ ಮಾಡ್ತಾ ಇದ್ರೆ ಯಾಕಂದ್ರೆ ನೀವೊಬ್ಬ ಹೇಳಿ. ಈ ಎಲ್ಲ ವಿಷಯಗಳನ್ನ ಡಿಫೆನ್ಸ್ ಅವರೇ ನೋಡ್ಕೋತಾರೆ, ಅವರು ತುಂಬಾ ಆಲೋಚನೆ ಮಾಡ್ತಾರೆ, ಅಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ ಇದ್ದಾರೆ. ಆ ಲೆವೆಲಲ್ಲಿ ಈ ಚರ್ಚೆಗಳು ನಡಿಬೇಕು. ಅದು ಬಿಟ್ಟು ಈ ಪಬ್ಲಿಕ್ ಡೊಮೈನ್ನಲ್ಲಿ ಯುದ್ಧ ಯಾವಾಗ ಹಾಕ್ಬೇಕು, ಯಾವಾಗ ನಡೆಯುತ್ತೆ ಅನ್ನೋದನ್ನ ರಾಹುಲ್ ಗಾಂಧಿ ಕೂಡ ಹೇಳಬಾರ್ದು, ಬೇರೆ ಯಾರೂ ಹೇಳಬಾರ್ದು. ನನ್ನ ಹಳ್ಳಿಲಿ ನನ್ನ ಗಡಿ ಪ್ರದೇಶದಲ್ಲಿ ಏನಾಗುತ್ತೆ ಅಂತ ನನಗೆ ಅನೇಕ ವಿಷಯಗಳು ಬರುತ್ತೆ, ಆದ್ರೆ ಕೆಲವು ವಿಷಯಗಳನ್ನ ಎಲ್ಲಂದ್ರಲ್ಲಿ ಮಾತಾಡಬಾರ್ದು. ರಾಹುಲ್ ಗಾಂಧಿ ಅಂತವರು ಅವರ ಮಾತುಗಳಲ್ಲಿ ಹಿಡಿತಾನ ಇಟ್ಕೋಬೇಕು ಅಂತ ನಾನು ಭಾವಿಸ್ತೀನಿ. ಯಾವ್ದನ್ನ ಎಲ್ಲಿ ಹೇಳಬೇಕು, ಎಲ್ಲಿ ಹೇಳಬಾರ್ದು ಅನ್ನೋ ಒಂದು ಕಾಮನ್ ಸೆನ್ಸ್ ಆದ್ರೂ ಅವ್ರಿಗೆ ಇರಬೇಕು ಅಂತ ಅನ್ಕೋತೀನಿ. ಯಾವ್ದು ದೇಶದ ಹಿತಕ್ಕೋಸ್ಕರ ಇದೆ, ಯಾವ್ದು ದೇಶದ ವಿರುದ್ಧವಾಗಿದೆ ಅದು ಅವ್ರಿಗೆ ಗೊತ್ತಿಲ್ಲ. ನಿಮ್ಗೇನ್ ಅನ್ಸುತ್ತೆ, ಅವರು ಚೈನಾ ಬಗ್ಗೆ ಎಕ್ಸ್ಪರ್ಟ್ ಇದ್ದಾರೆ ಅದಕ್ಕೆ ಹೀಗೆ ಮಾತಾಡ್ತಾರೆ ಅಂತನಾ? ಅವರು ತಮ್ಮನ್ನ ಎಲ್ಲದರಲ್ಲೂ ತಾವು ಪರಿಣಿತರು ಅಂತ ಪರಿಗಣಿಸಬಹುದು, ಆದ್ರೆ ಒಬ್ಬರನ್ನ ಹೊರತುಪಡಿಸಿ ಅವ್ರು ಮಾತಾಡೋದು ಅವ್ರ ಪಕ್ಷಕ್ಕೆ ಹಾನಿ ಆಗ್ಬಿಡತ್ತೆ ಅಂತ. ಕಿರಣ್ ಅವರೇ, ಇವತ್ತಿನ ನ್ಯೂಸ್ ಪೇಪರ್ನಲ್ಲಿ ನ್ಯೂಸ್ ಪ್ರಿಂಟ್ ಆಗಿದೆ. ಇದರಲ್ಲಿ ಬರ್ದಿದೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಲೇಹ್ PD ನಿತ್ಯ ಅವ್ರು ಹೇಳ್ತಾರೆ, ಸೆಕ್ಯೂರಿಟಿ ಫೋರ್ಸಸ್ ಹ್ಯಾವ್ ಲಾಸ್ಟ್ ಆಕ್ಸೆಸ್ ಟು 26 of 65 ಪೆಟ್ರೋಲಿಂಗ್ ಪಾಯಿಂಟ್ ಇನ್ ಲೇ ಲಡಾಖ್. ಕೆಲವು ಕಡೆ ಚೀನಾ ಮತ್ತೆ ಭಾರತದ ಗಡಿಗಳಲ್ಲಿ ಸಾವಿರಾರು ಕಿಲೋಮೀಟರ್ಗಳ ಉದ್ದದಷ್ಟು ಡಿಸ್ಟೆನ್ಸ್ ಇದೆ, ಹಿಮಾರ್ಕೇಶನ್ ಇಲ್ವೇ ಇಲ್ಲ. ಕೆಲವು ಸತಿ ಪ್ಯಾಟ್ರೋಲಿಂಗ್ ಆಗತ್ತೆ, ಕೆಲವು ಸತಿ ವೇಗ ತುಂಬಾ ಇರೋದ್ರಿಂದ ಅಲ್ಲಿಗೆ ನಾವು ತಲುಪೋದಕ್ಕಾಗಲ್ಲ, ಯಾಕಂದ್ರೆ ಹಿಮಾರ್ಕೇಶನ್ನ ಮಾಡಲೇ ಇಲ್ಲ. ಆ ಬ್ರಿಟಿಷ್ ಅವ್ರ ಕಾಲದಿಂದನೂ ಅಲ್ಲಿ ಯಾವ ಕಲ್ಲಿನ ಗುರುತುಗಳು ಕೂಡ ಇಲ್ಲ, ಅಥವಾ ಬಿಲ್ಡಿಂಗ್ ಮತ್ತೆ ಸ್ಟ್ರಕ್ಚರ್ ಕೂಡ ಇಲ್ಲ. ಸೊ ಇದು ಎಂಥ ಜಾಗ ಅಂದ್ರೆ 15, 16, 18 ಸಾವಿರ ಅಡಿ ಅಥವಾ 30-40ಕ್ಕಿಂತ ಹೆಚ್ಚಿನ ಹೈಟ್ ಇರೋ ಪ್ರದೇಶ ಆಗಿದೆ. ಕೆಲವು ಜಾಗ ಹೇಗಿರುತ್ತೆ ಅಂದ್ರೆ ಅಲ್ಲಿ ಮನುಷ್ಯರು ಹೋಗೋದಕ್ಕೆ ಆಗಲ್ಲ, ಬಟ್ ಕೆಲವು ಜಾಗಗಳಲ್ಲಿ ಟೈಮ್ ಟು ಟೈಮ್ ಗಸ್ತು ನಡೀತಾನೆ ಇರುತ್ತೆ. ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಒಂದು ಪೆಟ್ರೋಲಿಂಗ್ ಪಾಯಿಂಟ್ ಅಂತಾನು ಇಡ್ತೀವಿ. ಬಟ್ ಕೆಲವು ಕಡೆ ತುಂಬಾ ಅನ್ಡೆಸಿಗ್ನೇಟೆಡ್ ಪ್ಲೇಸ್ ಅಂತಾನೂ ಇರುತ್ತೆ. ಪ್ರಾಬ್ಲಿ ಅವರು ಅದ್ರ ಬಗ್ಗೆನೇ ಮಾತಾಡ್ತಿರ್ಬೋದು, ನಾನು ಅದನ್ನ ನೋಡಿಲ್ಲ. ನನಗೆ ಗೊತ್ತಿರೋದನ್ನ ನಾನು ನಿಮ್ಗೆ ಹೇಳಿದೆ. ಒಂದು ವಿಚಾರನ ನೀವು ನಮ್ಮ ಪ್ರೇಕ್ಷಕರಿಗೆ ಹೇಳ್ಬೋದು ಅಂತ ಅನ್ಸುತ್ತೆ. ನಿಮಗೆ ಚೈನಾ ಬಗ್ಗೆ, ಅರುಣಾಚಲ ಬಗ್ಗೆ ಮತ್ತೆ ಬಾರ್ಡರ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಒಂದು ವೇಳೆ ಚೈನಾದಿಂದ ನಮ್ಮ ಗಡಿಗೆ ಏನಾದ್ರೂ ಅಪಾಯ ಇದೆಯಾ? ಚೈನಾದವ್ರನ್ನ ಎದುರಿಸೋದಕ್ಕೆ ನಮ್ಮ ಸೈನ್ಯ ಸಮರ್ಥವಾಗಿದ್ಯಾ ಮತ್ತೆ ಸಿದ್ಧವಾಗಿದ್ಯಾ? ಯಾವಾಗಿಂದ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ, ನಮ್ಮ ಎಲ್ಲಾ ಬಾರ್ಡರ್ ಏರಿಯಾ ಸೇಫ್ ಆಗಿದೆ ಮತ್ತು ಸುರಕ್ಷತೆನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಇರುವಂತ ಎಲ್ಲ ಕ್ರಮ ತೆಗೆದುಕೊಳ್ಳಲಾಗ್ತಿದೆ.